Now we will understand how we will measure the reflection, refraction, etc. So the light which is falling on the mirror is called as ray of incidence. ಇಲ್ಲಿ ಬ್ಲೂ ಕಲರ್ನಲ್ಲಿದೆ, ray of incidence ಅಂತಾರೆ. So ಅದು so at the point of incidence we will write a perpendicular to the plane mirror, that is called as normal. ಈ ಬ್ಲ್ಯಾಕ್ ಕಲರ್ನಲ್ಲಿದೆ ನಾರ್ಮಲ್. ಅನಂತರ ಈ ರಿಫ್ಲೆಕ್ಟೆಡ್ ರೇ ಎಲ್ಲಿ ಹೊರಗಡೆ ಹೋಗ್ತದೆ ಅದಕ್ಕೆ ನಾವು ರಿಫ್ಲೆಕ್ಟೆಡ್ ರೇ ಅಂತೀವಿ. ಓಕೆ, ದ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್, ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ ನಡುವೆ ಇರ್ತಕ್ಕಂಥ ಕೋನಕ್ಕೆ ಇನ್ಸಿಡೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತೀವಿ. ದ ಆ್ಯಂಗಲ್ ಬಿಟ್ವೀನ್ ದ ನಾರ್ಮಲ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಎಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಕರ್ವ್ಡ್ ಮಿರರಲ್ಲಿ ಕೂಡ ಇದೇ ಥರ ಮಾಡ್ತೀವಿ. ಬಟ್ ಇಲ್ಲಿ ಏನು ಮಾಡಬೇಕಂದ್ರೆ ಈ ಕರ್ವ್ಡ್ ಮಿರರಲ್ಲಿ ನಾವು ಎಲ್ಲಿ ಇದನ್ನು ಮಾರ್ಕ್ ಮಾಡಬೇಕಂದ್ರೆ ಎಕ್ಸಾಕ್ಟಾಗಿ ಎಲ್ಲಿ ಇನ್ಸಿಡೆಂಟ್ ಆಗ್ತದೆ ಅಲ್ಲೊಂದು ಪರ್ಪೆಂಡಿಕ್ಯುಲರ್ ಅಂತ ಬರಿತೇವೆ. ಆ ಪರ್ಪೆಂಡಿಕ್ಯುಲರ್ಗೆ ನಾವು ನಾರ್ಮಲ್ ಬರಿಬೇಕಾಗ್ತದೆ. ಸೊ ಉಳಿದಿರೋದು ಇನ್ಸಿಡೆಂಟ್ ಆ್ಯಂಡ್ ನಾರ್ಮಲ್ ಸೇಮ್ ಇರ್ತದೆ. Terms associated when the ray of light is incident on the surface of a mirror, at the point of incidence we draw a perpendicular to the surface on which we measure the angle. This perpendicular is called as normal. If it is curved surface, we draw the normal to the tangent drawn at the point of incidence. A line that touches curve only in one point is called as tangent. The angle between the incident ray, the normal, is called as angle of incidence, and the angle between the reflected ray and the normal is called as angle of reflection. So plane mirror ನಲ್ಲಿ ರಿಫ್ಲೆಕ್ಷನ್ ಹೇಗಾಗ್ತದೆ ನಿಮಗೆ ಗೊತ್ತಿದೆ. ಸೊ ಆಲ್ ಆಫ್ ಯು ಆರ್ ಫೆಮಿಲಿಯರ್ ವಿತ್ ಪ್ಲೇನ್ ಮಿರರ್. ನಾವು ಅದ್ರ ಮುಂದೆ ನಿಂತ್ಕೊಂಡ್ರೆ ನಮ್ಮದು ಇಮೇಜ್ ಅದರ ಒಳಗಡೆ ಕಾಣಿಸ್ತದೆ. ಸೊ ವಿ ಸೇ 4 feet ಫ್ರಮ್ ದ ಮಿರರ್, ದ ಇಮೇಜ್ ಆಲ್ಸೋ ವಿಲ್ ಬಿ 4 feet ಫ್ರಮ್ ದ ಮಿರರ್. ಅಗೈನ್ ದ ಇಮೇಜ್ ವಿಲ್ ಬಿ ವರ್ಟಿಕಲಿ ಟಿಲ್ಟೆಡ್. ನಮ್ಮ ಲೆಫ್ಟ್ ಹ್ಯಾಂಡ್, ಅವರ್ ಲೆಫ್ಟ್ ಹ್ಯಾಂಡ್ ಲುಕ್ಸ್ ಇನ್ ದ ಇನ್ಸೈಡ್ ದ ಮಿರರ್ ಆಸ್ ಇಫ್ ಇಟ್ ಈಸ್ ಅವರ್ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ looks as if our left hand. This I think you are very clear. The minimum height of the mirror required to see a full image of a person is half the size of the person. So that is written here. Real image, okay. If you see a mirror at your home, you will see a virtual image inside the mirror. To do this, you have to project the light inside the mirror. You will see the right side of your body as your left side and vice versa. This is called as inverted lateral inverted image. Also the distance from mirror to your body is equal to the distance between the mirror and the image. The mirror should be half the length of the object to get full size image of an object. ಓಕೆ, ಈಗ ಈಗ ಕರ್ವ್ಡ್ ಮಿರರ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೇಸ್ ಆಫ್ ಲೈಟ್ ಬಂದರೆ ಹೇಗೆ ಬಿಹೇವಿಯರ್ ಆಗ್ತದೆ ನೋಡೋಣ. ಈಗ ಏನಾಗುತ್ತದೆ ಅಂದರೆ, ಈಗ ನಿಮಗೆ ಆಲ್ರೆಡಿ ಗೊತ್ತು, ಒಂದು ಕರ್ವ್ಡ್ ಮಿರರ್ ಅಂದರೆ ಒಂದು ಸೆಂಟರ್ ಆಫ್ ಕರ್ವೇಚರ್ ಇರ್ತದೆ, ಇನ್ನೊಂದು ರೇಡಿಯಸ್ ಪ್ರಿನ್ಸಿಪಲ್ ಫೋಕಸ್ ಇರ್ತದೆ, ಪೋಲ್ ಇರ್ತದೆ. ಸೆಂಟರ್ ಆಫ್ ಕರ್ವೇಚರ್, ಪ್ರಿನ್ಸಿಪಲ್ ಫೋಕಸ್, ರೇಡಿಯಸ್. ಇದ್ರ ಮೇಲೆ ಈಗ ಡಿಫ್ರೆಂಟ್ ರೇಸ್ ಆಫ್ ಲೈಟ್ ಬಿದ್ದರೆ ಏನಾಗುತ್ತೆ ಅಂತ ನೋಡೋಣ. ಸಿ ಫಾರ್ ಎಕ್ಸಾಂಪಲ್, ಇಫ್ ದೆರ್ ಇಸ್ ಎ ಪ್ಯಾರಾಕ್ಸಿಯಲ್ ಲೈಟ್, ಪ್ಯಾರಾಕ್ಸಿಯಲ್ ರೇ ಆಫ್ ಲೈಟ್ ಅಂದರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಲೈಟು. ಈ ಕರ್ವ್ಡ್ ಮಿರರಲ್ಲಿ ಏನಾಗ್ತದೆ, ಪ್ರಿನ್ಸಿಪಲ್ ಇದ್ರ ಮೇಲೆ ಬಿದ್ದರೆ ಏನಾಗುತ್ತೆ, ದ ಲೈಟ್ ವಿಲ್ ಪಾಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್ ಇಟ್ ಅಪಿಯರ್ಸ್ ಆಸ್ ಇಫ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್. ಕರೆಕ್ಟ್ ಅಲ್ವಾ? ಸಪೋಸ್ ಈಗ ಇನ್ನೊಂದು ಲೈಟ್, ಈಗ ಪ್ರಿನ್ಸಿಪಲ್ ಫೋಕಸ್ಸಿಂದ ಒಂದು ಲೈಟ್ ಬಂದರೆ ಏನಾಗುತ್ತೆ, ಸೊ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಲಾ ಆಫ್ ರಿವರ್ಸಿಬಿಲಿಟಿ ಆಫ್ ಲೈಟ್. ಇದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾವು ಚಿಕ್ಕನಿಂದಾಗ ಏನಾಗ್ತಾಯಿತ್ತು ಅಂದರೆ, ನಮಗೀಗ ಮನೆ ಮುಂದ್ಗಡೆ ತಂದೆ ತಾಯಿಯವರು ಹೇಗೆ ಓಡಾಡ್ತಾರೆ ನೋಡ್ಕೋಬೇಕು, ಅಥವಾ ಪಕ್ಕದ ಮನೆ ಫ್ರೆಂಡ್ಸ್ ಹೇಗೆ ಓಡಾಡ್ತಾರೆ ನೋಡ್ಕೋಬೇಕು ಅಂತ ತಿಳಿದ್ರೆ ನಾವೇನು ಮಾಡ್ತಿದ್ವಿ ಅಂದರೆ, ವಿ ವುಡ್ ಅರೇಂಜ್ ಮಿರರ್ಸ್ ಸಚ್ ದ್ಯಾಟ್ ವಿ ವುಡ್ ಸಿ ದ ಮೂಮೆಂಟ್. ಸೊ ವಿ ವಿಲ್ ಫೋಕಸ್ 2-3 ಮಿರರ್ಸ್ ಆನ್ ಒನ್ ಡೋರ್ ಆರ್ ಸಮ್ ಪ್ಲೇಸ್. ಸೊ ವಿ ವಿಲ್ ಸಿ the outside. So the outside fellow can also see us from through the same set of mirrors. If the light passes from one mirror to another mirror to another mirror and goes out, if we reverse the direction of light, it will come and see the original position. Same way, if the paraxial beam of light is passing through the principal focus, another ray of light which is passing through the principal focus will go back to the paraxial, it will become paraxial ray. Okay, so another ray of light which is passing through center of curvature, so it will just come back in the same direction as center of curvature. Same thing happens in the convex mirror also. Any light which is in the direction of center of curvature will return back in the center of curvature. Suppose if there is a oblique, ಇದರಲ್ಲಿ 4 ಥರ ಇದೆ. ಒಂದು paraxial ray, another one is ray which is passing through principal focus, third one is ray passing through the center of curvature, fourth one is the oblique ray. ಈ ray of light ಇಲ್ಲಿಗೆ ಬಂದು ಹಿಟ್ ಆದರೆ, so what will happen is it will return in the opposite side. It will follow the law of reflection. Angle of incidence is equal to angle of reflection. ಇದರಲ್ಲೂ ಕೂಡ ಸೇಮ್ ಆಗ್ತದೆ. ಸೊ ಇದರಲ್ಲಿ ಏನಾಗುತ್ತೆ, ಒಂದೇ ಒಂದು ಡಿಫರೆನ್ಸ್, ವೆನ್ ಎ ಪ್ಯಾರಾಕ್ಸಿಯಲ್ ರೇ ವಿಲ್ ಕನ್ವರ್ಜ್ to F, where in case of convex mirror it will diverge from F. So if it is
passing, if a line is through F, it will become a paraxial ray. If it is common for both. If it is through, it is returns back, it is common for both. Oblique incidence at P returns with the same angle as incidence. Okay. So real and virtual image ಕಲ್ತ್ಬಿಡೋಣ. ಈಗ ಒಂದು ಮಿರರ್ನಲ್ಲಿ ನಾವು ನೋಡಬೇಕಾದ್ರೆ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜ್ ಆಲ್ರೆಡಿ ನಾನು ಪ್ಲೇನ್ ಮಿರರಲ್ಲಿ ಹೇಳಿದ್ದೇನೆ. So that real images are formed on the front side of the mirror, virtual images are formed inside the mirror by producing the ray diagram back. Real image can be seen on the screen, virtual image cannot be seen on the screen. Hope you are clear with the reflection with plane mirror. Now let us see how reflection takes place in convex and concave mirror. In case of convex mirror, there are only two types of image that is formed. Okay. So what will happen if the light is coming from infinity? Hope you are able to guess the answer. The image will be formed, a point image will be formed in the principal focus. Okay. In case of any other position, say if the light is here, so the image is formed between F and P. Principal focus ಮತ್ತೆ pole ಮಧ್ಯೆ ಒಂದು image form ಆಗುತ್ತೆ. So always any other position, the diminished virtual erect image forms between P and F. So ಅಂದರೆ ನಮಗೆ ಕಾನ್ವೆಕ್ಸ್ ಮಿರರಲ್ಲಿ ಎರಡೇ ಟೈಪ್. ಒನ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ಅದರ್ ಒನ್ ಈಸ್ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಇನ್ ಎನಿ ಅದರ್ ಪೊಸಿಷನ್ ಲೆಸ್ ದೆನ್ ಇನ್ಫಿನಿಟಿ. ಆಯಿತಾ. ನೆಕ್ಸ್ಟ್ ರೇ ಡಯಾಗ್ರಾಮ್ ಫಾರ್ ಇಮೇಜ್ ಆಫ್ ಕಾನ್ಕೇವ್ ಮಿರರ್. ಸೊ ಇದರಲ್ಲಿ 6 ಪೊಸಿಷನ್ ಬರುತ್ತೆ. 6 ಪೊಸಿಷನ್ ಯಾವುದಂದರೆ ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ, ಆಬ್ಜೆಕ್ಟ್ ಬಿಯಾಂಡ್ ಸಿ, ಆಬ್ಜೆಕ್ಟ್ ಎಟ್ ಸಿ, ಆಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಆಬ್ಜೆಕ್ಟ್ ಎಟ್ ಎಫ್, ಆಬ್ಜೆಕ್ಟ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ. 6 ಪೊಸಿಷನ್ ಬರ್ತದೆ. ವೆನ್ ಆಬ್ಜೆಕ್ಟ್ ಈಸ್ ಎಟ್ ಇನ್ಫಿನಿಟಿ, ಇದರಲ್ಲಿ ಇಮೇಜ್ ಫಾರ್ಮ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಒಂದು ಲೈನ್ ಪ್ಯಾರಾಕ್ಸಿಯಲ್ ರೇ ಹಾಕಬೇಕು. ಇಲ್ಲೊಂದು ಆಬ್ಜೆಕ್ಟ್ ಇದೆ ಅಂದರೆ ಈ ಆಬ್ಜೆಕ್ಟಿಂದ ಒಂದು ಪ್ಯಾರಾಕ್ಸಿಯಲ್ ರೇ ಹಾಕಬೇಕು, ಇನ್ನೊಂದು ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಹಾಕಬೇಕು. ಅದೆರಡು ಇದ್ರದ್ದು ರಿಫ್ಲೆಕ್ಟೆಡ್ ಲೈಟ್ ಪ್ರಿನ್ಸಿಪಲ್ ಫೋಕಸಿಂದ ಬರ್ತದೆ. ಇದು ಇಟ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಅದೆರಡು ಎಲ್ಲಿ ಮೀಟ್ ಆಗುತ್ತೆ ಆ ಜಾಗದಲ್ಲಿ ಇಮೇಜ್ ಬರ್ತದೆ. ಓಕೆ. ಇನ್ ಕೇಸ್ ಆಫ್ ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ, ಸೊ ದ ಪ್ಯಾರಾಕ್ಸಿಯಲ್ ರೇ ವಿಲ್ ಕಮ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. The line passing through the center also will come back and it will touch at the principal focus. There will be a highly diminished point image is formed at F. It is inverted image, point image formed at F in case of object is at infinity. When the object is beyond C, so ಏನು ಮಾಡಬೇಕು, ಈ ಲೈನ್ ಮತ್ತು ಈ ಲೈನ್ ಕೋಯಿನ್ಸೈಡ್ ಆಗ್ತಕ್ಕಂಥದ್ದು ಇಲ್ಲಿ, we will get a real inverted image between C and F. So when the object is at F, so the line passing through the F center of ಕರ್ವೇಚರ್ ವಿಲ್ ಬಿ ಅದ್ರ ಕೆಳಗಡೆ ಸ್ಟ್ರೈಟ್ ಆಗಿರ್ತದೆ. ಸೊ ದ ಸೇಮ್ ಸೈಜ್ ರಿಯಲ್ ಇನ್ವರ್ಟೆಡ್ ಇಮೇಜ್ ಇಸ್ ಫಾರ್ಮಿಂಗ್ ಎಟ್ ಸಿ. ಸಿಮಿಲರ್ಲಿ ವೆನ್ ದ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ದಿಸ್ ಸಿ ಆ್ಯಂಡ್ ಎಫ್, ಸೊ ದ ಇಮೇಜ್ ಇಸ್ ಫಾರ್ಮ್ಡ್ ಬಿಯಾಂಡ್ ಎಫ್ ಇರ್ತದೆ. ಆಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಎನ್ಲಾರ್ಜ್ ರಿಯಲ್ ಇನ್ವರ್ಟೆಡ್ ಇಮೇಜ್ ಬಿಯಾಂಡ್ ಸಿ. ನಿಮಗೆ ಇದರಲ್ಲೂ ಪ್ರಿನ್ಸಿಪಲ್ ಈ 6 ಡಯಾಗ್ರಾಮಲ್ಲಿ ಕೂಡ ನೀವು ನೋಡಿ ರಿವರ್ಸಿಬಿಲಿಟಿ ಆಫ್ ಲೈಟ್ ಇದೆ. ಅದು ಹೇಗೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡಿಬಿಟ್ಟು ನಿಮಗೆ ಅರ್ಥ ಆದರೆ ನನಗೆ ಹೇಳಿ. ಈಗ ದ ಆಬ್ಜೆಕ್ಟ್ ಈಸ್ ಎಟ್ ಎಫ್, ಏನಾಗ್ತದೆ ಅಂದರೆ ಈ ಲೈನ್ ಹೇಗಿದೆ, ಇದು ಲೈನ್ ಪಾಸಿಂಗ್ ಥ್ರೂ ಸಿ, ದಿಸ್ ಈಸ್ ದ ಲೈನ್ ಪಾಸಿಂಗ್ ಥ್ರೂ ಎಫ್. ಇದೆರಡು ಪ್ಯಾರಲಲ್ ಆಗಿರುತ್ತೆ, ಇಟ್ ನೆವರ್ ಮೀಟ್. ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ಪ್ಯಾರಾಕ್ಸಿಯಲ್ ರೇ ಬಂದುಬಿಟ್ಟು ಅದು ಇಟ್ ವಿಲ್ ಫಾರ್ಮ್ ಇಮೇಜ್ ಆನ್ ದ ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸಲ್ಲಿ ಆಬ್ಜೆಕ್ಟ್ ಇದ್ದರೆ ದ ಇಮೇಜ್ ಇಸ್ ಫಾರ್ಮ್ಡ್ ಎಟ್ ಇನ್ಫಿನಿಟಿ. ಇದೊಂದು ಇಂಪಾರ್ಟೆಂಟ್ ನೋಡ್ಕೋಬೇಕು. ವೆನ್ ದ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ, ಪೋಲ್ ಮತ್ತು ಪ್ರಿನ್ಸಿಪಲ್ ಫೋಕಸ್ ಮತ್ತು ಆಬ್ಜೆಕ್ಟ್ ಇದ್ದಾಗ ಏನಾಗುತ್ತೆ, ದ ಲೈನ್ ಜಾಯ್ನಿಂಗ್ ಇದು ಏನಾಗುತ್ತೆ, ಈ ಲೈನ್ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿಂದ ಪ್ರಿನ್ಸಿಪಲ್ ಫೋಕಸಿಂದ ಬರ್ತಾ ಇದೆ. ಈ ಲೈನ್ ಏನಾಗ್ತಾಯಿದೆ ಅಂದರೆ ದಿಸ್ ಈಸ್ ದ ಲೈನ್ ದಟ್ ಈಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಸೊ ಇದೆರಡು ಹೋಗಿ ಮೀಟ್ ಆಗ್ತಕ್ಕಂಥದ್ದು ಇಲ್ಲಿ. ಹಿಯರ್ ದೇರ್ ಈಸ್ ಎ ಇಮೇಜ್. ದಿಸ್ ಇಮೇಜ್ ಎರಡು ಡಿಫರೆನ್ಸ್ ಇರ್ತದೆ. ಬೇರೆ ಇಮೇಜ್ಗಳಿಗೂ ಈ ಇಮೇಜಿಗೂ ಎರಡು ಡಿಫರೆನ್ಸ್ ಇದೆ. ದ ಮೈನ್ ಡಿಫರೆನ್ಸ್ ಇಸ್ ದಟ್ ಇಟ್ ಈಸ್ ಇನ್ಸೈಡ್ ದ ಮಿರರ್, ಮೀನ್ಸ್ ಇಟ್ ಈಸ್ ಎ ವರ್ಚುವಲ್ ಇಮೇಜ್. ಸೆಕೆಂಡ್, ಎಲ್ಲ ಇಮೇಜ್ಗಳು ನೋಡಿ, ಸೊ ಆಲ್ ದ ಅದರ್ ಇಮೇಜಸ್ ಆರ್ ಇನ್ವರ್ಟೆಡ್ ಇಮೇಜಸ್. ಈ ಇಮೇಜ್ ಬಂದುಬಿಟ್ಟು ಇರೆಕ್ಟ್ ಇಮೇಜ್ ಇದೆ. ದಿಸ್ ಈಸ್ ಬಿಹೈಂಡ್ ದ ಮಿರರ್. ಆಬ್ಜೆಕ್ಟ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ, ದ ಎನ್ಲಾರ್ಜ್ ವರ್ಚುವಲ್ ಇರೆಕ್ಟ್ ಇಮೇಜ್ ಫಾರ್ಮ್ಸ್ ಬಿಹೈಂಡ್ ಮಿರರ್. ಓಕೆ. ಯೂಸಸ್ ಆಫ್ ಕಾನ್ಕೇವ್ ಮಿರರ್, ಇದ್ರದ್ದು ಉಪಯೋಗ ಏನಿದೆ ಅಂದರೆ ಟು ಗೆಟ್ ಪವರ್ಫುಲ್ ಪ್ಯಾರಲಲ್ ಬೀಮ್ಸ್ ಕೀಪಿಂಗ್ ಸೋರ್ಸ್ ಇನ್ ಎಫ್. ನಮ್ಮ ಟಾರ್ಚ್ದು ಹೆಡ್ಲೈಟ್ ನೋಡಿರ್ತೀರಿ, ಆನಂತರ ಸರ್ಚ್ ಲೈಟ್ ನೋಡಿರ್ತೀರಿ. ವಿತ್
ಮಿರರ್ ಇರ್ತದೆ ಚಿಕ್ಕದೊಂದು. ಅವ್ರಿಗೆ ಹಲ್ಲೊಳಗಡೆ ನೀವು ಡೆಂಟಿಸ್ಟ್ ಶಾಪಿಗೆ ಹೋದರೆ, ಇಫ್ ಯು ಹ್ಯಾವ್ ಗಾನ್ ಟು ಅ ಡೆಂಟಿಸ್ಟ್ ಶಾಪ್, ವುಡ್ ಹ್ಯಾವ್ ಸೀನ್ ದೇ ಕೀಪ್ ಅ ಸ್ಮಾಲ್ ಮಿರರ್ ಇನ್ಸೈಡ್ ದ teeth to get an enlarged image of the teeth and shaving mirrors. ಇಷ್ಟನ್ನು ನಾವು ನೋಡಿರ್ತೀವಿ. ಇದೇ ಥರ ತುಂಬ ಸನ್ಲೈಟನ್ನು ಫೋಕಸ್ ಮಾಡಿಬಿಟ್ಟು ಸೋಲಾರ್ ಫರ್ನೆಸ್ ಕೂಡ ಮಾಡ್ತಾರೆ. ದೀಸ್ ಆರ್ ದ ಯೂಸಸ್ ಆಫ್ ಮಿರರ್ಸ್. ಯೂಸ್ ಆಫ್ ಕಾನ್ವೆಕ್ಸ್ ಮಿರರ್ ಅಂದರೆ ಡ್ರೈವಿಂಗ್ ಮಿರರ್ ನೀವು ನೋಡಿರ್ತೀರಿ. ಇಟ್ ಈಸ್ ಯೂಸ್ಡ್ ಟು ಗೆಟ್ ಎ diminished erect image of much larger area behind the driver for safe driving while allowing overtaking and reverse gear of the vehicle. ಸೊ ಇದರಲ್ಲಿ ಇದು ಸರ್ಚ್ ಲೈಟ್ ಹೇಗಾಗುತ್ತೆ ಅಂದರೆ, ಇದೊಂದು ಅದರದ್ದು ಕಾನ್ಕೇವ್ ಮಿರರ್ ಇರ್ತದೆ. ಪ್ರಿನ್ಸಿಪಲ್ ಫೋಕಸ್ನಲ್ಲಿ ಅವರು ಬಲ್ಬ್ ಇಟ್ಟಿರ್ತಾರೆ. ಪ್ರಿನ್ಸಿಪಲ್ ಫೋಕಸಲ್ಲಿ ಬಲ್ಬ್ ಇಟ್ಟರೆ ನಿಮಗೆ ಗೊತ್ತಿದೆ, ಯು ನೋ ದಟ್ ವೆನ್ ದ ಲೈಟ್ ಈಸ್ ಫಾಲಿಂಗ್ ಆನ್ ದ ಮಿರರ್ ಫ್ರಮ್ ಪ್ರಿನ್ಸಿಪಲ್ ಫೋಕಸ್, ಯು ವಿಲ್ ಗೆಟ್ ಎ ಪ್ಯಾರಾಕ್ಸಿಲ್ ರೇ. ಇಲ್ಲಿಂದ ಡೈರೆಕ್ಟ್ ಹೋಗುತ್ತೆ. ಸೊ ಯು ವಿಲ್ ಗೆಟ್ ಎ ಪವರ್ಫುಲ್ ಬೀಮ್ ಇನ್ ಅ ಸರ್ಚ್ ಲೈಟ್. Okay, when we do problems, we need to know, like which side is plus, which side is minus, etc. So for sign convection means pole is, see for example, we will have to take x-axis, y-axis should be knowing, right? So we should take in a paper, the mirror is always kept in the origin. Okay, so then sign convection is very simple, don't worry much. It is simple like this. If the distance is measured to the right, it is positive in x-axis. If it is measured to the left, it is negative. Same way up, we keep the object here, then the height will be positive if it is in the positive y-axis, negative if it is in the negative y-axis. So always we will keep the object in the left side. So object distance always will be negative. So for this, principal focus will be in the left side. Therefore, the principal focus also will be negative. The image formed also will see, other than between P and F. P and F, all other position in image formed will be in the left side. So that the distance also will be negative. Okay. So then there is a mirror formula. So it is general formula with sign convection we have to use. It's very simple. 1 by V plus 1 by U is equal to 1 by F. U is objective distance, that is distance between the position of the object on x-axis and the pole. V is the image distance, that is the distance between the pole and the base of the image on the principal axis. Then we have to follow the sign convection. Normally U is negative, V is positive or negative dependent, F is positive or negative dependent on concave or convex mirror. Okay. Then there is something called as magnification. The ratio of height of the image to the height of the object is called magnification. There is also equal to negative ratio of image distance to object distance. Negative real, positive virtual is the thing we need to remember here. So one question is there, a boy stands 2 meters in front of a concave mirror whose principal focus is 4 meters. What is the nature and magnification of the image? So here you can see principal focus is 4 meters. Boy stands 2 meters in front of a concave mirror. That means he is between P and F. The image is formed behind the mirror. So it is formed at a distance of 8 meters behind the mirror. Okay. The magnification, 1 by 4th, the magnification will be 8. Okay. So this is calculated. If you want to work it out again, so we will work out some more question and give you. Okay. Hope you enjoyed this video. If you have any comments, please forward it to us. In reflection in plane mirror, the image is at the same distance as the object, and it is laterally inverted. If I lift my right hand, it looks as if I am lifting the left hand, and vice versa. If I move forward, the mirror also, the image also will move forward. If we come very close to the mirror, the image will be touching with the object. In the rear view mirror, if we see, we can see far off object very near. Hope you enjoyed the video. Hope you understood the reflection to certain extent. Thank you. Good luck.